ನಿಮ್ಮದು ಯಾವ ರೀತಿ ಇರುತ್ತೆ ಅಂತ ಸಲಗದಿಂದ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ, ಯಾವ್ಯಾವ ರೀತಿ ಒಂದಷ್ಟು ಅನುಭವಗಳನ್ನ ನೀವು ನನ್ನ ಹತ್ರ ಇವತ್ತು ಶೇರ್ ಮಾಡಲೇಬೇಕು. ಇಲ್ಲ ನಾನು ಈಗ ಎಲ್ಲರೂ ಏನಾಗುತ್ತೆ ಬೆಂಗಳೂರಿಗೆ ಹೋಗ್ತೀವಿ ಅಂತೀವಿ. ಬೆಂಗಳೂರಿಗೆ ಹೋಗ್ತೀವಿ ಅಂದರೆ ಎಲ್ಲಿ ಹೋಗ್ತೀವಿ, ಮೊದಲು ಕಲಾಸಿಪಾಳ್ಯ ಅಂತ ಹೆಸರಿತ್ತು ಮಾರ್ಕೆಟ್ ಅನ್ನೋರು, ಅದು ಬಿಟ್ಟರೆ ಮೆಜೆಸ್ಟಿಕ್ ಅನ್ನೋರು. ಇಲ್ಲ ಮಾರ್ಕೆಟ್ಟು ಮತ್ತು ಮೆಜೆಸ್ಟಿಕ್ ಒಳಗಡೆ ಬಂದು ಪರಿಚಯ ಇಲ್ದಿರ ಬಂದರೆ ಯಾರಾದ್ರೂ ಹೆಂಗೆ ಅವ್ರು ಕಳೆದೋಗ್ಬಿಡ್ಬೋದು, ಅವ್ರ ಬದುಕು ಏನೇನು ಆಗ್ಬಿಡ್ಬೋದು. ಯಾಕಂದರೆ ಯಾವತ್ತೂ ಒಂದು ಗುರುತು ಪರಿಚಯ ಇದ್ದಾಗ ಬಂದಾಗ ಒಳ್ಳೆಯದು. ಆ ಥರ ಎಷ್ಟೋ ಜನ ಅಮಾಯಕರು ಗುರುತು ಪರಿಚಯ ಇಲ್ದಿರ ಬೆಂಗಳೂರೊಳಗೆ ಬಂದು ಇಳಿದು ಅವ್ರ ಬದುಕನ್ನೇ ಒಂಥರ ಯೋಚನೆ ಮಾಡೋಕ್ಕಾಗಲ್ಲ, ಆ ದಿಕ್ಕಿಗೆ ಹೊಟ್ಟೋಗಿರುತ್ತೆ, ಅಷ್ಟು ನೊಂದೋಗಿರ್ತಾರೆ ಅಥವಾ ಮಿಸ್ಗೈಡ್ ಆಗಿಬಿಟ್ಟಿರ್ತಾರೆ. ಆ ಥರದ ಕಥೆಗಳನ್ನ ಆಯ್ಕೆ ಮಾಡಿ ನಾನು ಆಗಲಿ ಕೇಳಿದ್ರು, ನೀವು ಹೇಳ್ದೆ ಹೋದ್ರಿ. ಸೊ ಸೂರ್ಯವ್ರು ಈ ಥರದ ಸಬ್ಜೆಕ್ಟ್ಗಳು ಜಾಸ್ತಿ ಹೋಗ್ತಾಯಿದ್ರು. ನಿಮಗೂ ಆ ಗರಡಿಯಿಂದ ಬಂದದಕ್ಕೆ ಏನಾದರೂ ಆ ಒಂದು ಇಂಪ್ಯಾಕ್ಟ್ ಆಗಿದೆಯಾ? ಅಲ್ಲ, ಈಗ ಥಾಟ್ಗಳು ಒಂದೇ ಥರ ಇರುತ್ತಲ್ವ. ನಿರ್ದೇಶಕರು ಅಂದಾಗ ಒಂದು ಪ್ರತ್ಯೇಕವಾಗಿ ಯೋಚನೆಗಳು ಮಾಡ್ತಿರ್ತೀವಿ. ಅಂದರೆ ಎಲ್ಲರೂ ಮಾಡೋದು ಬಿಟ್ಟು ನಾನೇನು ಮಾಡಲಿ ಅಂದಾಗ ಏನೋ ಹೊಸ ಸಿಗಿದ್ರೆ ಇದೇ ಸಿಗೋದು ನಮಗೆ. ಸಲಗ ಭೀಮದಲ್ಲಿ ಒಂದು ರೀತಿಯಾದಂತಹ ಒಂದು ಸಮಾಜಕ್ಕೆ ಸಂದೇಶ, ಇಲ್ಲಿ ಕೂಡ ಒಂದು ರೀತಿಯಾದಂಥ ಒಂದು ಸಂದೇಶ. ಸೊ ವಿಜಯವರ ರೀತಿಯೇ ಜನಗಳ ಪ್ರೀತಿ ಎತ್ತರಕ್ಕೆ ಹೋಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸಲಗ ಮತ್ತು ಭೀಮಾ ಅಂತ ಬಂದಾಗ ಅದು ಈ ಡ್ರಗ್ನ ಅವಳು ಇವತ್ತವರೆಗೂ ಅದನ್ನು ಸರಿಪಡಿಸೋಕ್ಕೆ ಆಗ್ತಾಯಿಲ್ಲ. ಮೋಸ್ಟ್ಲಿ ಅದು ಸರಿ ಹೋಗೋದಕ್ಕೆ ತುಂಬ ವರ್ಷ ಆಗ್ಬೋದೇನೋ. ಅದನ್ನಿಟ್ಕೊಂಡು ಭೀಮಾ ಮಾಡಿದ್ದೆ. ಸಲಗ ಮಾಡಿದಾಗಲೂ ಅಷ್ಟೇ. ಅಂದರೆ ಯಾರೋ ಒಬ್ಬ ಚಿಕ್ಕ ಹುಡುಗನ್ನ ನಾವೇ ಅವನ್ನ ಅಪರಾಧಿ ಮಾಡಿಬಿಟ್ರೆ ಅವ್ನ ಬದುಕೇನಾಗ್ಬೋದು ಅನ್ನೋದೇ ಸಲಗನ ಕತೆ. ಅದು ಸುಮಾರು ಬೆಂಗಳೂರಲ್ಲಿ ನಡೀತಾ ಇದೆ ಇವತ್ತು. ಡ್ರಗ್ಗು ಅಷ್ಟೇ, ಅದನ್ನು ನೀವೆಲ್ಲಿ ನಿಲ್ಸೋಕ್ಕಾಗತ್ತೆ. ಹೈಸ್ಕೂಲ್ಗೆ ಇವತ್ತು ಡ್ರಗ್ಸ್ ಓಡಾಡ್ತಾ ಇದೆ, ಹೈಸ್ಕೂಲ್ ಮಕ್ಕಳು ತೊಗೊಳಕ್ಕಾಗೋಗಿದೆ. ಅದಕ್ಕೆ ಒಂದಷ್ಟು ಹೌದು ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ತುಂಬ ಸ್ಟ್ರಾಂಗಾಗಿ ಹೊಡೆದಾಡ್ತಾ ಇದ್ದಾರೆ. ಅದಕ್ಕೆ ಈಕ್ವಲಾಗಿ ಅವರು ಬೆಳ್ಕೊಂಬರ್ತಾ ಇದ್ದಾರೆ, ಅವರು ಬಿಡ್ತಾ ಇಲ್ಲ. ಅವರು ಕಿರಾತಕರವರು, ಅವರು ಏನು ಸಾಮಾನ್ಯ ಇಲ್ಲ. ಅದಕ್ಕೆ ತಕ್ಕನಾಗಿ ಡಿಪಾರ್ಟ್ಮೆಂಟು ಫೈಟ್ ಕೊಡ್ತಾ ಇದೆ. ಅದನ್ನು ಸಂಪೂರ್ಣ ನಿಲ್ಲಿಸಬೇಕು ಅನ್ನೋ ಒಂದು ಆಸೆ. ಅಂದರೆ ಕೆಲವು ಸ್ಟೇಟ್ಗಳಲ್ಲಿ ತುಂಬ ಆವರಿಸ್ಕೊಂಡ್ಬಿಟ್ಟಿದ್ದಾವೆ ಅವು. ನಮ್ಮಲ್ಲಿ ಬರ್ದಿರಂಗೆ ಆ ಭಯ ಹುಟ್ಟಿಸ್ಕೊಂಡೇ ಹೋದಾಗ ಮಾತ್ರ ಕಂಟ್ರೋಲ್ ಆಗ್ಬೋದು, ಮುಂದೆ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೋದು ಅನ್ನೋ ಒಂದು ಆಸೆ. ಎಷ್ಟು ಅದೇ ಥರ ಸಿಟಿ ಲೈಟ್ಸು ಅಂತ ಬಂದಾಗ ನಾನು ಹೇಳೋದೊಂದೇ, ಗುರುತು ಪರಿಚಯ ಇಲ್ಲದ್ರೆ ಸಡನ್ನಾಗಿ ಬೆಂಗಳೂರು ಒಳಗಡೆ ಯಾರು ಬರಬೇಡಿ, ಹುಷಾರಾಗಿರಿ ಅಂತ. ಇಲ್ಲಿ ನಿಮ್ಮ ಟೈಟ್ಲ್ ಕೆಳಗಡೆ ಒಂದು ಸಬ್ ಟೈಟ್ಲ್ ಇದೆ, ಜವಾಬ್ದಾರಿ ದೀಪಗಳು. ಜವಾಬ್ ಅಂದರೆ ಅಲ್ಲಿ ಎರಡು ಅರ್ಥ ಬರುತ್ತೆ. ಜವಾಬ್ದಾರಿನ ಕಟ್ ಮಾಡಿ ಜವಾಬ್ ಮಾಡಿದರೆ, ಜವಾಬ್ ಅಂದರೆ ಉತ್ತರ, ಜವಾಬ್ದಾರಿ ದಾರಿ ದೀಪಗಳು. ಇಲ್ಲಿ ಜವಾಬ್ದಾರಿಯ ವಿಚಾರಗಳನ್ನ ಹೇಳಕ್ಕೆ ಹೋಗ್ತಿದ್ದೀರಾ ಅಥವಾ ಯಾರಿಗಾದ್ರೂ ಉತ್ತರ ಹೇಳ್ತಾ ಇದ್ದೀರಾ? ಇಲ್ಲ, ಕೆಲವು ಸರಿ ಜವಾಬ್ ಕೊಡದೇ ಇದ್ದರೆ ಕಷ್ಟ ಆಗುತ್ತೆ. ನಮ್ಮ ದಾರಿಲಿ ನಾವು ಹೋಗ್ಬೇಕು ಅಂದರೆ ಸುಮಾರು ಅಡ್ಡ ಬಂದಾಗ ಜವಾಬ್ ಕೊಟ್ಕೊಂಡು ಹೋಗ್ತಾ ಇರಬೇಕು ಮುಂದಕ್ಕೆ ಅಂತ. ಜವಾಬ್ದಾರಿ ಬಗ್ಗೆನೂ ಹೇಳಿದ್ದೀರಾ ಅದ್ರ ಜೊತೆಗೆ? ಹೌದು, ಖಂಡಿತವಾಗ್ಲೂ ಏನೋ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮ ಸಂಗೀತ ಪ್ರೇಮನ ನಾವು ಮೆಚ್ಚುವಂಥದ್ದೇ ಸರ್. ಅದು ಗೊತ್ತಿಲ್ಲ, ಅದು ನಡೆದೋಗುತ್ತೆ. ಅದು ನಾನು ಚರಣ್ ಎಲ್ಲ ಕೂತಾಗ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಾಡುಗಳು ಇಷ್ಟ ಆಗೋದು ಬೇರೆ, ಬಟ್ ಆದರೆ ನಮ್ಮ ಸೊಗಡಿನ ಒಂದಷ್ಟು ವಿಚಾರಗಳನ್ನ ತೆರೆ ಮೇಲೆ ತರುವಂಥ ಪ್ರಯತ್ನ ಮಾಡುವಂಥದ್ದು ಬೇರೆ ಸರ್. ಹೌದು, ನಮ್ಮ ಥರ ನಾವು ಬಿಟ್ಕೊಡ್ಬಾರ್ದು ಅಂತ ಯಾವಾಗಲೂ ಅದು ಆಸೆ ನನಗೆ. ಇಲ್ಲಿ ಈ ರೀತಿಯಾದ ಕೆಂಡದ ಹೊಕ್ಕಳಿಗಣ್ಣ, ಇದು ಮಾದಪ್ಪನ ಹಾಡು. ಸೊ ಮಾದಪ್ಪನ ಗೀತೆ ಟಚ್ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಒಂದು ಚೂರು ಅಪಚಾರ ಆದರೂ ಕೂಡ ನಮ್ಮ ಮೈಸೂರು ಭಾಗದ, ಹಳೆ ಮೈಸೂರು ಭಾಗದ ಜನರ ಕೆಂಗಣ್ಣಿಗೆ ನಾವು ಗುರಿ ಆಗ್ತೀವಿ. ಆದರೆ ಇಲ್ಲಿ ಎಲ್ಲೂ ಆ ರೀತಿ ಇದಿಲ್ಲ. ಆ ಭಾಗದ ಜನರ ಪ್ರೀತಿ ಸಿಗುವ ಸೂಚನೆ ಇದೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಖುಷಿ ಅನಿಸುತ್ತೆ ನನಗೂ. ಯಾಕೆ ನಾವು ಚಿಕ್ಕ ವಯಸ್ಸಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದವರು, ನಾಗಮಲೆಗೆ ಹೋಗಿ ಅಲ್ಲಿ ಇರ್ತಾ ಇದ್ವಿ, ಎಷ್ಟೋ ರಾತ್ರಿ ಅಲ್ಲಿ ಉಳ್ಕೊಂಡಿದ್ದೀವಿ. ಸೊ ನಮ್ಮ ದೇವ್ರುಗಳನ್ನ ನಾವು ಬಿಡಬಾರ್ದು. ಮಾದಪ್ಪ, ಮಂಟೇಸ್ವಾಮಿ ಇವ್ರು ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ದೇವ್ರುಗಳವೆಲ್ಲನೂ. ಇಬ್ಬರು ಮಕ್ಕಳು ಇಂಡಸ್ಟ್ರಿ ಕರ್ಕೊಬಂದ್ರಿ, ಒಬ್ರಿಗೆ ನೀವೇ ಡೈರೆಕ್ಷನ್ ಮಾಡಿದಿರಿ ಈ ಸಿನಿಮಾದಲ್ಲೇ. ಎಷ್ಟು ಖುಷಿ ಇತ್ತು ಸರ್ ಮಗಳಿಗೆ ಆ್ಯಕ್ಷನ್ ಕಟ್ಟಿ ಹೇಳಿದಾಗ, ಮೊದಲ ಶಾಟ್ ಇಟ್ಟಾಗ? ಅದೇ ಜವಾಬ್ದಾರಿ ಅದೇ ಜವಾಬ್ದಾರಿ ಆಗಿರೋದು ಈಗ. ಯಾಕಂದರೆ ನೀವು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಒಂದು ಕ್ಯಾಮ್ರಾ ಹೀರೋ ಆಗಿ ನಿಂತಿದ್ದಂಥ ದಿನಗಳನ್ನ ನಾವು ನೋಡಿದ್ದೀವಿ. ಇವತ್ತು ನೀವು ಯಾವ ರೀತಿ ಇದ್ದೀರಾ, ಸ್ವಲ್ಪ ಬಿಗ್ ಸ್ಟಾರ್ ಆಗಿ ಅನ್ನುವಂಥದ್ದು ನೋಡಿ. ಮಗಳಿಗೆ ಮೊದಲ ಶಾಟ್ ಆ್ಯಕ್ಷನ್ ಕಟ್ಟಿ ಹೇಳಿದಾಗ ನಿಮ್ಮ ಇಮೋಷನ್ ಯಾವ ಥರ ಇದೆ? ಎರಡು ಜಾಗದಲ್ಲಿ ನನಗೆ ಅಳು ಬಂತು. ಮತ್ತು ಅವಳದು ಒಂದು ಸೀನ್ನ ನಾನು ಇವತ್ತಿಗೂ ನೋಡಲ್ಲ, ಎದ್ದೊಟ್ಟೋಗ್ತೀನಿ. ಸೊ ಇಬ್ಬರು ಕುತ್ಕೊಂಡು ಒಂದು ವಿಚಾರ ಶೇರ್ ಮಾಡ್ತಿದ್ರಿ ನಮ್ಮ ಜೊತೆಯಲ್ಲಿ, ಮೆಜೆಸ್ಟಿಕ್ನ ಒಂದು ಕರಾಳ ಘಟನೆ. ನೀವು ಯಾಕೆ ಅದನ್ನ ಪ್ಲ್ಯಾನ್ ಮಾಡಿದ್ರಿ? ಏನು ಮಕ್ಳಿಗೆ ಏನು ಕಲಿಸ್ಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ ಆಯಿತು ಸರ್? ಅಲ್ಲ, ಅವ್ರಿಗೆಲ್ಲ ಗೊತ್ತಾಗಲಿ. ಈಗ ಆವಾಗಲೂ ತಂದೆ ಮತ್ತು ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಕಂಫರ್ಟಬಿಲಿಟಿ ಕೊಟ್ಬಿಟ್ಟು ಅವ್ರಿಗೆ ಏನೂ ತೋರಿಸಿರಲ್ಲ. ಇವತ್ತಿನ ಕೆಲವು ಸುಮಾರು ಮಕ್ಕಳು ಹಾಳಾಗೋಗಿರೋದು ಹಂಗೆ. ತಂದೆ ತಾಯಿ ಬೆಲೆ ಗೊತ್ತಿರಲ್ಲ, ತಂದೆ ತಾಯಿ ಕಷ್ಟ ಗೊತ್ತಿರಲ್ಲ, ಈಸಿಯಾಗಿ ಆವಾಜ್ ಹಾಕ್ಬಿಡ್ತವೆ ಇವತ್ತು.
ಅವ್ರನ್ನ ಒಂದು ಕಡೆ ತೊಗೊಂಡೋಗಿ ಬಿಟ್ಟಾಗ ಹೆಂಗಿದೆ ಸಮಾಜ ನೋಡು, ಅಟ್ಲೀಸ್ಟ್ ಸಮಾಜ ನೋಡೋಕ್ಕೆ ಬಿಟ್ಟಾಗ ಗೊತ್ತಾಗತ್ತೆ ಓ ಹೆಂಗಿದೆ ಸಮಾಜ ಇದು ಅಂತ. ಅಷ್ಟು ಟಫ್ ಇವತ್ತು. ಎನಿ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲನೂ ಹಿಂಗೆ. ಎಲ್ಲ ಮಕ್ಕಳು ಇವತ್ತು ದುರಾಂಕಾರದಲ್ಲಿ ಅಥವಾ ಅವ್ರ ಅಹಮ್ಮಲ್ಲಿ ಅವರೇ ನೀನು ಯಾವನ್ ಕೇಳೋಕ್ಕೆ ಅದು ಇದು ಅಂತೆಲ್ಲ ಮಾತಾಡೋ ಪರಿಸ್ಥಿತಿ ಇವತ್ತು. ಎಲ್ಲ ಮಕ್ಕಳು ಅಷ್ಟೇ. ಅವರೆಲ್ಲ ಒಂದು ಸತಿ ಇದ್ರ ಒಳಗೆ ಇಳಿದು ನೋಡಿದ್ರೆ ಗೊತ್ತಾಗತ್ತೆ ಏನು ಅಂತ. ಮೆಜೆಸ್ಟಿಕ್ನ ಕರಾಳ ಘಟನೆ ಬದುಕನ್ನ ನೀವು ನೋಡಿದ್ರಿ, ಮಗಳನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದಾಗ ಆ ರೀತಿ ಆದಾಗ ನಿಮಗೆ ಏನು ಅನ್ನಿಸ್ತು ಸರ್? ಆ ಶಾರ್ಟ್ಸ್ ತೆಗಿಯೋದಕ್ಕೋಸ್ಕರ ನೀವೆಲ್ಲ ಇದ್ರೂ ಕೂಡ ನಾನು ನಮ್ಮ ಅಸೋಸಿಯೇಟ್ ಎಲ್ಲ ಇಮಿಡಿಯೇಟಾಗಿ ಶಾರ್ಟ್ ತೆಗಿತಾ ಇದ್ರು ಓಡೋಗಿ ಅಟ್ಯಾಕ್ ಮಾಡಿ ಹೇಳ್ಕೊಂಬಂದ್ವಿ ಅನ್ನೋ ಸೈಡ್ಗೆ. ಮಗಳು ಅಂತಲೇ ಅಲ್ಲ ಪಾಪ, ಯಾರೇ ಆಗಲಿ, ಯಾರೇ ಹೆಣ್ಮಕ್ಳಾಗಲಿ ನಾವೆಲ್ಲ ಇದ್ದು ಪರಿಚಯ ಇದ್ದೇ ಅವ್ನು ಯಾರೋ ಒಬ್ಬ ಬಂದು ತೀಟ ಮಾಡೋಕ್ಕೆ ಶುರು ಮಾಡ್ದ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ದ. ಸುಮ್ಮನೆ ಇದ್ವಿ ನೋಡೋಣ ಅಂತ. ತೀರಾ ಹತ್ರಕ್ಕೆ ಹೋದ ಅವಾಗೆಲ್ಲ ಹೋಗಿ ಮೇಲ್ಬಿದ್ದು ಹೇಳ್ಕೊಂಬಂದ್ವಿ ಅವನ್ನ. ಒಂದು ಸಲಗ ಒಂದು ಭೀಮಾ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ಕಡೆ ಡ್ರಗ್ಸ್ ರೈಡ್ಗಳು ಆಯ್ತವೆ. ಅದು ಭೀಮಾನಿಗೆ ಒಂದು ದೊಡ್ಡ ಕ್ರೆಡಿಟ್ ಅಂತಲೇ ಹೇಳ್ಬೋದು ಸರ್. ಹೌದು ಸರ್, ಹೌದು. ಭೀಮನ್ಗೆ ಕ್ರೆಡಿಟೇ ಡ್ರಗ್ ವಿಷಯ. ಈಗ ನಾವು ಸಿಟಿ ಲೈಟ್ಸಿಂದ ಏನು ಹೇಳ್ತೀನಿ ಅಂದರೆ, ಈ ಕಾರ್ಯಕ್ರಮ ಯಾರೇ ವೀಕ್ಷಿಸಲಿ, ದಯಮಾಡಿ ಸ್ಪೆಷಲಿ ಹೆಣ್ಣು ಮಕ್ಕಳು ಯಾರ್ಯಾರನ್ನೋ ನಂಬ್ಕೊಂಡು ಬೆಂಗಳೂರಿಗೆ ಮಾತ್ರ ಬರಬೇಡಿ. ಸಿಕ್ಕಾಪಟ್ಟೆ ಮೋಸ ಇಲ್ಲಿ, ಬರಬೇಡಿ ಯಾರನ್ನು. ತುಂಬ ಮಕ್ಕಳು ಬಂದು ಇಲ್ಲಿ ಮೋಸ ಹೊರಟೋಗಿದ್ದಾರೆ. ಹಂಗಾಗಬಾರ್ದು ಅನ್ನೋ ಆಸೆ ನಮಗೆ. ಅದೇ ಈ ಸಿಟಿ ಲೈಟ್ಸಲ್ಲಿ ವಿಶೇಷ. ಅದೇ ನಾನು ಅದಕ್ಕೆ ಬಂದಿದ್ದೆ. ಅಲ್ಲಿ ಡ್ರಗ್ಸ್ ರೈಡ್ ಆಯಿತು, ಇಲ್ಲಿ ಯಾವ ರೈಡ್ ಆಗಬಹುದು ಈ ಸಿನಿಮಾ ಬಂದ ನಂತರ? ಏನಂದರೆ ಸುಮಾರು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೀವೇ ಬರಬೇಡಿ. ಯಾರನ್ನೋ ನಂಬ್ಕೊಂಡು ನಮ್ಗೆ ಅವ್ರು ಬದುಕು ಕೊಟ್ಬಿಡ್ತಾರೆ ಅಂತ ಸಡನ್ನಾಗಿ ಬರಬೇಡಿ. ನಂಬಿಕೆ ಇಲ್ದಿರ ಬರಬೇಡಿ. ಯಾರ ಜೊತೆ ಬರಬಾರ್ದು ಅನ್ನೋ ಇದಲ್ಲ, ನಂಬಿಕೆ ಇಲ್ದಿರ ಬರಬೇಡಿ. ಬಂದಾಗಿಲ್ಲ ಅನ್ಯಾಯ ಮಾಡಿಬಿಡ್ತಾರೆ ಬೆಂಗಳೂರೊಳಗೆ ಅಂತ. ಸಾಕಷ್ಟು ಸಂಭಾವನೆ, ಕೈ ತುಂಬ ಸಂಭಾವನೆ, ಕ್ಯಾರವನ್ ಕೂತ್ಕೊಳ್ಳೋದಕ್ಕೆ ಕ್ಯಾರವನ್ನು, ಬೇಕಾದಂಥ ರೀತಿಯ ವ್ಯವಸ್ಥಿತವಾದಂಥ ಶೂಟಿಂಗ್ ಸೆಟ್ಟುಗಳು ಇದೆಲ್ಲ ಸಿಗುತ್ತೆ ವಿಜಯ್ ಅವ್ರಿಗೆ. ಬಟ್ ಆದರೂ ಈ ರೀತಿಯಾದಂಥ ಕಥೆಗಳು, ಈ ರೀತಿಯಾದಂಥ ಸಮಾಜಮುಖಿ ಆಲೋಚನೆಗಳು ಯಾಕೆ? ನಮ್ಗೆ ಅದೇ ಜವಾಬ್ದಾರಿ ಅಲ್ವಾ. ಈಗ ಒಂದು ಸ್ಥಾನ ಸಿಕ್ಕಿದಾಗ ನಾನು ಜವಾಬ್ದಾರಿಯುತವಾಗಿ ನಾನೇನು ಹೇಳೋಕ್ಕೆ ಸಾಧ್ಯ ಅನ್ನೋದೇ ಒಂದು ದೊಡ್ಡ ಜವಾಬ್ದಾರಿ ನನಗೆ ನಿರ್ದೇಶಕನಾಗಿ. ಒಬ್ಬ ನಾನು ಹೇಳಿದ್ರೆ ಆ ರೀತಿಯಾದಂಥ ಜೀವನ ಇದ್ದರೂ ಕೂಡ ಈ ರೀತಿಯಾದಂಥ ಸಮಾಜಮುಖಿ ಕಾಳಜಿ. ನಾವು ಬಂದಿರೋದೇ ಬಡತನದಲ್ಲಾಗಿರೋದ್ರಿಂದ ಬಡತನನ ಮರೆಯೋಕ್ಕಾಗಲ್ಲ. ಆ ಕಥೆಗಳನ್ನ ನಾವು ಮತ್ತೊಬ್ರಿಗೆ ತಿಳಿಸಿದ್ರೆ ಇರೋಕ್ಕಾಗಲ್ಲ. ನಮಗಾಗಿದೆ ಅಂದಾಗ ಇನ್ಯಾರೋ ನೊಂದಿದ್ದಾರೆ ಅಂದರೆ ಅದ್ರ ಕಡೆ ಬೆಳಕಿಡಿದು ತೋರಿಸ್ಬೇಕು, ಹೆಂಗಿದ್ದಾರೆ ಹುಷಾರಾಗಿರಿ ಅಂತ. ಬಡತನ ಬೆಳೆದಿದೆ, ಕುಗ್ಗಿದೆ, ಒಳ್ಳೆತನ ಬೆಳೆದಿದೆ ಅನ್ನೋದಕ್ಕೆ ದುನಿಯಾ ಟಾಕೀಸ್ ಮತ್ತೆ ಮಾತಾಡ್ತಾ ಇದೆ ಸರ್. ಅಲ್ಲೇ ಗೊತ್ತಾಗುತ್ತೆ. ಇಲ್ಲ ಸರ್, ಎಲ್ಲರೂ ಈ ಪ್ರಪಂಚದ ಮೇಲೆ ಎಲ್ಲರೂ ಬಡವರೇನೆ, ಯಾರೂ ಶ್ರೀಮಂತರಿಲ್ಲ. ನಾನು ಶ್ರೀಮಂತ ಅನ್ನೋದೇ ತಪ್ಪು ಇವತ್ತು. ಈ ಸಿನಿಮಾ ಮಾಡಿದಾಗ ಮೊದಲೇ ಹಾಡು ಕೇಳಿದಾಗ ನಿಮಗೆ ಶಿವಣ್ಣ ಅವರಿಗೆ ತುಂಬ ಕ್ಲೋಸ್ ಬಾಂಡಿಂಗ್ ಜಾಸ್ತಿ. ಶಿವಣ್ಣ ಏನು ಹೇಳಿದ್ರು ಅಂತ ಸರ್ ಮೊದಲೇ ಹಾಡು ಬಂದಾಗಲಿ? ಎಲ್ಲ ಸಾಂಗ್ಸು ಕೇಳಿ ಖುಷಿ ಪಡ್ತಾರೆ, ಹೇಳ್ತಾರೆ ತುಂಬ ಚೆನ್ನಾಗಿದೆ. ಏನಾರು ತೋರಿಸಿದ್ರು ಸರ್ ಇದನ್ನು? ಅವ್ರಿಗೆ ತೋರಿಸ್ತೀವಿ. ಏನಕ್ಕೆಂದರೆ ಶಿವ ಆಗಲೇ ನಮ್ಮ ಸ್ಕೂಲಿಗೆ ಒಬ್ರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸ್ಕೂಲಿಗೆ ಒಬ್ರು ಕೇಳ್ತಾ ಇದ್ರು, ಶಿವಣ್ಣ ಅಪ್ಪು ಮಾಡಿದ ನಂತರ ಕೊಳ್ಳೇಗಾಲದ ಒಂದು ನಮ್ಮ ಚಾಮರಾಜನಗರದ ಭಾಗದ ಪಾತ್ರದಲ್ಲಿ ವಿನಯ್ ರಾಜ್ಕುಮಾರ್ ಸೇರಿದ್ದಾರೆ. ಆ ಸೊಗಡು ಇಲ್ಲಿ ಸಿಗುತ್ತೆ ಅಂತ ಟ್ರೈ ಮಾಡಿದ್ರೆ ವಿನಯ್ ಅವ್ರನ್ನ ಏನು ಅಂತ ಸರ್? ಇಲ್ಲ, ಈ ಸಿಟಿ ಈ ಫ್ಲೇವರೇ ಬೇರೆ ಇದೆ ಸರ್. ಸಿಟಿ ಲೈಟ್ಸ್ ಸಪ್ರೇಟ್ ಫ್ಲೇವರಲ್ಲಿದೆ. ಯಾವುದನ್ನು ತೀರಾ ಅಲ್ಲಿ ಅಂದರೆ ಒಂದು ಜರ್ನಿ ಥರ ಹೇಳ್ತೀನಿ ಕಥೆನ. ಎಷ್ಟು ನಿಮಿಷಗಳ ಸಿನಿಮಾ ಇದೆ ಸರ್? ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀರಾ. ಲೆಂತು ಎಷ್ಟು ನಿಮಿಷ ಇರ್ಬೋದು? ಅದೊಂದು ಕೇಳಂಗಿಲ್ಲ. ಓಕೆ, ಸೆಪ್ಟೆಂಬರ್ 18ಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ? ಸಿನಿಮಾ ರಿಲೀಸ್ ಬರ್ತೀವಿ. ಏನು ಪ್ಲಾನ್ ಮಾಡಿದ್ರಿ? ಯಾಕಂದರೆ ಇವತ್ತು ಚಾಲೆಂಜ್ ಇದೆ ಸರ್, ಥಿಯೇಟ್ರಿಗೆ ಕರ್ಕೊಬರೋದು ಅಷ್ಟು ಸುಲಭ ಅಲ್ಲ. ಬಿಸ್ನೆಸ್ ಆಗಲಿ, ನಿಮ್ಮದೇ ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ನಿಮ್ಗೊಂದಷ್ಟು ಚಾಲೆಂಜಸ್ ಇರುತ್ತೆ. ಒಂದು ಥಿಯೇಟ್ರ್ ಸೆಟಪ್ ಇರ್ಬೋದು ಅಥವಾ ಬಿಸ್ನೆಸ್ ವಿಚಾರಗಳು ಇರ್ಬೋದು. ನೀವು ಯಾವ ರೀತಿ ಅದನ್ನ ನಿಭಾಯಿಸ್ತಿದ್ದೀರಾ? ನಮ್ಮ ಸುಪ್ರೀತ್ ಇದ್ದಾರೆ, ಅವ್ರ ಥಿಯೇಟ್ರ್ ಸೆಟಪ್ ಅವ್ರು ನೋಡ್ಕೋತಾರೆ. ನಾವು ಇವತ್ತಿಂದನೂ ಪ್ರಮೋಷನ್ಗಳಿದ್ದೀವಿ. ಸೊ ಹಂಗಾಗಿ ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಇದನ್ನು ಕೋರ್ಕೋತೀವಿ ಯಾವಾಗಲೂ. ಮಾಧ್ಯಮದವರು ತಾವು ಮುಂದೆ ನಿಂತಾಗಲೇ ಜನಗಳಿಗೆ ಮುಟ್ಸೋಕ್ಕೆ ಸಾಧ್ಯ ಅದು. ಸೊ ಹಂಗಾಗಿ ತಮ್ಮೆಲ್ಲರ ಒಗ್ಗಟ್ಟು, ನಿಮ್ಮ ಸಹಾಯ ನಮಗೆ ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಬಿಸ್ನೆಸ್ ಏನಾದರೂ ಸರ್ ಸಿಟಿ ಲೈಟ್ಸ್ಗೆ ಸರ್? ಅದೆಲ್ಲವೂ ಈಗ ಸ್ಟಾರ್ಟ್ ಆಗಿದೆ ಸರ್, ಈಗ ಶುರುವಾಗಿದೆ. ಈಗ ಸೊ 18ಕ್ಕೆ ನಾವು ಕೇಳಿದ್ವಿ, ಆಲ್ರೆಡಿ ಒಂದು 2 ಸಿನಿಮಾ ಬರ್ತಿದೆ ಅನ್ನುವಂಥ, ಅದನ್ನ ನಾವು ಕನ್ನಡದ ಸಿನಿಮಾಗಳೇ ಬರ್ತಿದೆ ಅಂತ. ಸೊ ಈ ರೀತಿಯಲ್ಲಿ ಒಂದಷ್ಟು ಗೊಂದಲಗಳು ಇರುತ್ತೆ. ಆ ಗೊಂದಲಗಳು ಏನಾರು ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತಾ ಅಂತ ಗೊತ್ತಿಲ್ಲ. ನಾವು ಅನೌನ್ಸ್ ಮಾಡಿದ್ದೀವಿ ಸರ್. ಸಿನಿಮಾ ಅಂದಾಗ ಯಾವ್ದು ಚೆನ್ನಾಗಿರುತ್ತೋ ಅದು ಹೋಗಲೇಬೇಕು, ಯಾವ್ದು ಚೆನ್ನಾಗಿರಲ್ವೋ ಅದು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ವಾಟ್ ನೆಕ್ಸ್ಟ್? ಸಿಟಿ ಲೈಟ್ಸ್ ರಿಲೀಸ್ಗೆ ಹತ್ರ ಅನೌನ್ಸ್ ಆಗಿದೆ. ಬಟ್ ವಿಜಯ್ ಅವರ ಡೈರೆಕ್ಷನ್ ಯಾವುದು, ಅವ್ರ ಆ್ಯಕ್ಟಿಂಗ್ ಯಾವುದು ಅನ್ನುವಂಥ ಕುತೂಹಲ ನನಗಿದೆ. ನಿಮ್ಮ ಅಭಿಮಾನಿಗಳಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಇದೆ ಸರ್. ಕತೆ ಆಗಿದೆ. ನನ್ನ ಅಸೋಸಿಯೇಟ್ ವೀರ ಅಂತ ಹೇಳಿ ಅವನೇ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದಾನೆ. ಇದು ಮುಗಿದ ಮೇಲೆ ಅನೌನ್ಸ್ ಮಾಡ್ತೀನಿ. ಫೈನಲಿ 18ಕ್ಕೆ ಸಿನಿಮಾ ಬರ್ತಿದೆ. ಮಗಳು
ಪಾದಾರ್ಪಣೆ ಮಾಡ್ತಿದ್ದಾರೆ. ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ನೀವೊಂದು ಮಾತು ಅದ್ಭುತವಾಗಿ ಹೇಳಿ, ಸಮುದ್ರದ ನೀರನ್ನ ಸಮುದ್ರಕ್ಕೆ ಚೆಲ್ಲಿದ್ದೀನಿ ಅನ್ನೋ ರೀತಿಲಿ ಅವ್ರನ್ನ ಇನ್ನೇನು ಸರ್ ತಮಾಷೆ ಅಲ್ಲ ಅವ್ರಿಗೆ ಆ್ಯಕ್ಟಿಂಗ್ ಅವರು ಅದೇ ಲೈಕ್ ಏನು ತಮಾಷೆನ ಪಾಪ ಅವ್ರು ದೊಡ್ಡತನ ಅವ್ರು ಹೇಳೋದು ಕಂಫರ್ಟಬಲ್ ಅಂತ ಹೇಳ್ತಾರೆ ಅಲ್ಲ, ಅವರಲ್ಲಿರುತ್ತೆ ಅವ್ರಿಗೆ ಕೊಟ್ಟಿದ್ದೀವಿ ಅಷ್ಟೇ. ಏನು ಹೇಳ್ತೀರಿ ನಮ್ಮ ಕನ್ನಡಿಗರಿಗೆ? ಸಿಟಿ ಲೈಟ್ಸ್ ಮಿಸ್ ಮಾಡಬೇಡಿ. ಸಲಗ ಮತ್ತು ಭೀಮಾ ಎರಡೂ ಸಿನಿಮಾನ ನನ್ನ ಕೈ ಹಿಡಿದು ನಡ್ಸ್ಕೊಂಬಂದಿದ್ದೀರಾ ನನ್ನ ನಿರ್ದೇಶನದಲ್ಲಿ. ಈ ಸರಿ ಮತ್ತೆ ನಮ್ಮದೇ ಆದ ಕತೆ ಹೇಳಕ್ಕೆ ಹೊರಟಿದ್ದೀನಿ, ಜಾನಪದ ಕತೆ ಮತ್ತು ನೊಂದಿರೋರ ಕತೆ ಹೇಳಕ್ಕೆ ಹೊರಟಿದ್ದೀನಿ. ನೊಂದಿರೋರಿಗೆ ಮತ್ತು ಬೆಂಗಳೂರಿಗೆ ಗುರುತು ಪರಿಚಯ ಇಲ್ದಿರ ಬರುವಂಥ ಯಾರೇ ಹೆಣ್ಮಕ್ಳಾಗ್ಬೋದು, ಯಾರನ್ನೋ ನಂಬಿಕೆ ಇಲ್ದಿರೋರನ್ನ ಅವ್ರ ಜೊತೆ ಬರಬೇಡಿ ಬೆಂಗಳೂರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಟಿಗೆ ಪರಿಚಿತರಾಗಿರುವಂಥ ದುನಿಯಾ ವಿಜಯ್ ಅವರು ಸಿಟಿ ಲೈಟ್ಸಲ್ಲಿ ಕಾಣಿಸ್ಕೋಬಹುದಾ ಅನ್ನುವಂಥ ಒಂದು ಕುತೂಹಲ ಸರ್. ಅದು ನನಗೂ ಇದೆ ಸರ್ ಕುತೂಹಲ, ನೋಡಬೇಕು. ಧನ್ಯವಾದಗಳು ಸರ್. ಆಲ್ ದ ಬೆಸ್ಟ್ ನಿಮ್ಮ ಸಿಟಿ ಲೈಟ್ಸ್ಗೆ, ನಿಮ್ಮ ಫ್ಯೂಚರ್ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.